ಬೆಂಗಳೂರು ಮಹಾನಗರ ಜನರ ಜಾತ್ಯತೀತ ಅದ್ದೂರಿಯಾಗಿ ಗಣರಾಜ್ಯೋತ್ಸವ ಆಚರಣೆ ಮಾಡಿದ್ದೀರಾ, ಹೇಳಿ ಸರ್ ಗಣರಾಜ್ಯೋತ್ಸವ ಬಗ್ಗೆ. ಕರ್ನಾಟಕ ರಾಜ್ಯದ ಜನತೆಗೆ 77ನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನ ಸಲ್ಲಿಸಿದ್ದೀವಿ. ಪಕ್ಷದ ಕಚೇರಿಯಲ್ಲಿ ಧ್ವಜಾರೋಹಣ ಮಾಡಿ ಅನಂತರ ಕರ್ನಾಟಕ ರಾಜ್ಯದ ಜನತೆಗೆ ಶುಭಾಶಯಗಳನ್ನ ಸಲ್ಲಿಕೆ ಮಾಡಿದ್ದೀವಿ. ಸ್ವಾತಂತ್ರ್ಯದ ಪೂರ್ವದಲ್ಲಿ ಏನು ಸ್ವಾತಂತ್ರ್ಯಕ್ಕಾಗಿ ಅನೇಕ ಹೋರಾಟಗಳು ಚಳುವಳಿಗಳು ಮಾಡಿ ಕೋಟ್ಯಾಂತರ ಜನ ತ್ಯಾಗ ಬಲಿದಾನ ಇವೆಲ್ಲವನ್ನ ಕೂಡ ಮಾಡಿ ನಾವು ಅನಂತರ ಮಹಾತ್ಮ ಗಾಂಧೀಜಿಯವರ ಒಂದು ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಹೋರಾಟಗಳು ಮಾಡಿ ಕಡೆಗೆ 47ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ದೇಶದಲ್ಲಿ ಎಲ್ಲ ಬುದ್ಧಿಜೀವಿಗಳು ಮೇಧಾವಿಗಳು ಎಲ್ಲ ಒಂದೆಡೆ ಕೂಡಿ ಈ ಒಂದು ಪ್ರಜಾಪ್ರಭುತ್ವದ ಸರ್ಕಾರ ಆಗ್ಬೇಕು, ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಇದೆಲ್ಲ ಮಾಡ್ಬೇಕು ಅಂತೇಳಿ ಒಂದು ಸಂವಿಧಾನ ರಚನೆ ಮಾಡಬೇಕು ಮತ್ತು ಅದರ ಅಡಿಯಲ್ಲಿ ಕಾನೂನು ಘಟನೆಗಳು ನೀತಿ ನಿಯಮಗಳನ್ನ ತರಬೇಕು, ಒಂದು ಗ್ರಂಥದಲ್ಲಿ ಇರಬೇಕು, ಆಗ ಒಂದು ಅರ್ಥ ಬರುತ್ತೆ ಅಂತ ಹೇಳಿ ಮಾತನಾಡಿದಾಗ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಆ ಸಮಿತಿ ರಚನೆ ಮಾಡಕ್ ಮೊದಲು ನಮ್ಮಲ್ಲಿ ಯಾರು ಇಲ್ಲ, ಈ ಸಂವಿಧಾನ ಕರಡನ್ನ ರಚನೆ ಮಾಡುವಂತ ವ್ಯಕ್ತಿಗಳು ಯಾರು ಇಲ್ಲ, ಹೊರದೇಶದಿಂದ ವಿದೇಶದಿಂದ ತರಬೇಕು ಅಂತ ಚಿಂತನೆಯಲ್ಲಿದ್ರು. ಅಂತ ಸಂದರ್ಭದಲ್ಲಿ ನಮ್ಮಲ್ಲಿ ಬಹಳ ಮೇಧಾವಿಗಳು ಬುದ್ಧಿವಂತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೈಗೆ ಒಪ್ಪಿಸ್ಬೇಕು ಅಂತ ಹೇಳಿ ಅವ್ರ ಕೈಗೆ ಕೊಟ್ಟಾಗ ಅವರು ಇಡೀ ದೇಶಾದ್ಯಂತ ಪರ್ಯಟನೆ ಮಾಡಿ ಎಲ್ಲೆಲ್ಲಿ ಯಾವ ಬುಡಕಟ್ಟು ಜನಾಂಗದಲ್ಲಿ ಏನ್ ಮಾಡ್ಬೇಕು, ಯಾವ ರೀತಿ ಕಾನೂನುಗಳಿರ್ಬೇಕು, ಎಲ್ಲಾ ರೀತಿಯಲ್ಲಿ ಅಂದ್ರೆ ಒಬ್ಬ ನಾಗರಿಕನ ಬದುಕು ಹೇಗಿರ್ಬೇಕು ಅನ್ನುವಂಥದ್ದು ಎಲ್ಲಾ ತರ ಆಲೋಚನೆ ಮಾಡಿ ಅವರು ಸಂವಿಧಾನವನ್ನ ಒಂದು ಕರಡನ್ನ ತಯಾರು ಮಾಡಿ ಆ ಸಂವಿಧಾನ ಗ್ರಂಥವನ್ನ 1950 ಜನವರಿ 26ನೇ ತಾರೀಕು ಜಾರಿಗೆ ತಂದಿರತಕ್ಕಂಥ ದಿನ. ಹಾಗಾಗಿ ಅದರ ಸವಿ ನೆನಪಿಗಾಗಿ ಪ್ರತಿ ವರ್ಷ ಜನವರಿ 26ನೇ ತಾರೀಕು ಒಂದು ಗಣರಾಜ್ಯೋತ್ಸವ ಆಚರಣೆ ಮಾಡ್ತೇವೆ. ಇಡೀ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಕೂಡ ಬಹಳ ವಿಜೃಂಭಣೆಯಿಂದ ಇದನ್ನ ಆಚರಣೆ ಮಾಡ್ತಾ ಬಂದಿದ್ದೇವೆ. ಸರ್, ಮುಂದಿನ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಏನಿಲ್ಲ, ರಾಜ್ಯಪಾಲರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಒಂದು ಕಡೆ ಪ್ರತಿಭಟನೆ ನಾಳೆ ದಿವಸ ಲಕ್ಷಾಂತರ ಜನ ಫ್ರೀಡಂ ಪಾರ್ಕ್ ಬಂದು ರಾಜಭವನಕ್ಕೆ ನೃತ್ಯಾಗ್ರಹದ ಒಂದು ಪ್ರತಿಷ್ಠಿತ್ ಮಾಡಿದ್ದಾರೆ. ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಅವಮಾನ ಮಾಡಿದ್ರು? ಆ ರೀತಿಯ ಏನ್ ತಪ್ಪಿದ್ದಾರೆ ಬರೋದಿಲ್ಲ ಅಂದ್ಬಿಟ್ಟು ಅವಮಾನ ಆಗಿದೆ ಅಂತ ಹೇಳಿದ್ದಾರೆ ಸರ್. ಹೌದಪ್ಪ, ಈಗ ನೀವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೀವು ರಾಜ್ಯದಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನ ನೀವು ಓದಿಸ್ಬೇಕು. ನೀವು ಇಲ್ದಿದ್ದು ಈಗ ಮನ್ರೇಗಾನ ಕೈ ಬಿಟ್ಬಿಟ್ಟಿದ್ದಾರೆ, ಗಾಂಧಿಯನ್ ಬಿಟ್ಬಿಟ್ಟಿದ್ದಾರೆ. ಇವೆಲ್ಲ ರಾಜಕಾರಣದಲ್ಲಿ ಯಾವ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ನಾನು ಒಂದು ಉದಾಹರಣೆ ಹೇಳ್ತೇನೆ. ಇವತ್ತು ಮನ್ರೇಗಾನ ಕೈ ಬಿಟ್ಟು ಇವತ್ತು ಬೇರೆ ಒಂದು ಹೆಸರಿಟ್ಟು ಮಾಡಿದ್ದಾರೆ ಅಂತ ಎಲ್ಲಾ ಸರ್ಕಾರಗಳಲ್ಲೂ ಕೂಡ ನಡ್ಕೊಂಡ್ ಬಂದಿದೆ. ಈಗ ಒಂದು ಉದಾಹರಣೆಗೆ ನಿಮ್ ಮುಂದೆ ಈಗ ನಮ್ಮ ಇಡೀ ದೇಶದಲ್ಲಿ ಇವತ್ತು ಏನು ಒಂದು ರಾಷ್ಟ್ರೀಯ ಹೆದ್ದಾರಿಗಳನ್ನ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಇದ್ರೆ ಯಾರಿಗೆ? ದಿವಂಗತ ವಾಜಪೇಯಿ ಅವರಿಗೆ. ಆ ಸಂದರ್ಭದಲ್ಲಿ ವಾಜಪೇಯಿ ಅವರ ಭಾವಚಿತ್ರಗಳನ್ನ ಫೋಟೋಗಳನ್ನ ಹಾಕಿದ್ರು. ಅವರ ಇಳಿದ ನಂತರ 2004ರಲ್ಲಿ UPA ಸರ್ಕಾರ ಬಂತು. UPA ಸರ್ಕಾರ ಬಂದಂತ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಳವಡಿಸಿರ್ತಕ್ಕಂಥ ನಾಮಫಲಕಗಳಲ್ಲಿ ಯಾರ ಫೋಟೋ ಬಂತು? ಮನಮೋಹನ್ ಸಿಂಗ್ ಫೋಟೋ ಹಾಕಿದ್ರು, ಮತ್ತೆ ಸೋನಿಯಾ ಗಾಂಧಿ ಅವ್ರ ಫೋಟೋ ಹಾಕಿದ್ರು. ಹಾಗೆ ಸರ್ಕಾರ ಬದಲಾವಣೆ ಆದಾಗ ಇವೆಲ್ಲ ಕೂಡ ಬದಲಾವಣೆ ಆಗ್ತಾ ಇರ್ತವೆ. ಇವತ್ತು ಆ ಮನ್ರೇಗಾ ಹೆಸರು ಬದಲಾವಣೆ ಮಾಡಿದ್ದಾರೆ ಅಷ್ಟೇ. ಹೆಸರು ಬದಲಾವಣೆ ಮಾಡಿ ಇವತ್ತು ಇನ್ನೂ 25 ದಿನಗಳ ಕೂಲಿ ಜಾಸ್ತಿ ಕೊಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಇವರು ಸುಳ್ಳು ಹೇಳ್ತಾ ಇದ್ದಾರೆ, ಜನರಿಗೆ ಸುಳ್ಳು ಹೇಳ್ತಾ ಇದ್ದಾರೆ, ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಒಂದು ಮನ್ರೇಗಾ ಕಾರ್ಯಕ್ರಮಗಳು ಇವತ್ತೇನು
ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ದಿನಗಳನ್ನ ಮಾಡಿದ್ದಾರೆ. ಈ ಕಾರ್ಯಕ್ರಮಗಳು ಯಾವುದೂ ನಿಲ್ಲೋದಿಲ್ಲ, ಎಲ್ಲ ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ಇದು ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಹೌದು, ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಉರುಳಿಲ್ಲ. ಸರ್, ಈ ಒಂದೇ ಒಂದು ವಿಷಯ ಪ್ರಸ್ತಾಪ ಸರ್. ಇನ್ನೊಂದೇ ಸರ್, ಗ್ರೇಟರ್ ಬೆಂಗಳೂರಲ್ಲಿ DBA ಚುನಾವಣೆಗೆ ತಾವು ಹಿರಿಯರು ಇದು ಸಿದ್ಧತೆ ಇದೆಯಾ? ನಮ್ಮ ಪಕ್ಷ ಈಗಾಗಲೇ ನಾವು 2 ಬಾರಿ ಕುಮಾರಣ್ಣ ನೇತೃತ್ವದಲ್ಲಿ ಸಭೆಗಳನ್ನು ಮಾಡಿದ್ದೇವೆ. ಆ ಸಭೆಗಳನ್ನು ಮಾಡಿ ಮುಂದೆ ಏನು ಇವತ್ತು ಸುಪ್ರೀಂ ಕೋರ್ಟ್ ಆದೇಶದಂತೆ ಜೂನ್ 30 ಒಳಗಡೆ ಚುನಾವಣೆ ನಡೆಸಬೇಕು ಅಂತ ಏನು ಆದೇಶ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕೂಡ ಈಗಾಗಲೇ 2ನೇ ಸಭೆ ಮುಗಿಸಿದ್ದೇವೆ. ಮತ್ತೆ 3ನೇ ಸಭೆ ಮುಂದಿನ ವಾರದಲ್ಲಿ, ಅಂದ್ರೆ 6ನೇ ತಾರೀಕು ಕುಮಾರಣ್ಣ ಅವರು ಬಂದ ಮೇಲೆ ಬೆಂಗಳೂರಿಗೆ ಬರ್ತಾರೆ. ಬಂದ ಮೇಲೆ ಅಥವಾ 13ನೇ ತಾರೀಕು ಅಧಿವೇಶನ ಮುಗಿಸ್ಕೊಂಡು ಬಂದ ನಂತರ ಮತ್ತೆ 3ನೇ ಸಭೆ ಕೂಡ ನಾವು ಮಾಡ್ತೇವೆ. ನಾವು ಈಗಾಗಲೇ ಸಿದ್ಧತೆಗಳನ್ನ ಕೂಡ ನಾವು ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ಬೆಂಗಳೂರು ಮಹಾನಗರದ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಹಿಂದೆ ಏನೇನು ಅಧ್ಯಕ್ಷರುಗಳಾಗಿದ್ರು ಅವರನ್ನ ಮತ್ತು ಆಸ್ಪಿರೆಂಟ್ಸ್ ಯಾರ್ಯಾರು ಇದ್ದಾರೆ ಅನ್ನೋದನ್ನೆಲ್ಲ ಕೂಡ ಎಲ್ಲ ತಯಾರಿ ಮಾಡ್ತೇವೆ. ಇನ್ನೂ ಹಲವಾರು ಸಭೆಗಳು ಮಾಡಬೇಕಾಗಿದೆ. 3ನೇ ಸಭೆ 13ನೇ ತಾರೀಕು ನಂತರ 3ನೇ ಸಭೆ ಕೂಡ ಮಾಡ್ತೇವೆ.